ಶ್ರೀಯುತ ಗದ್ದಡಗಿ ಚಂದ್ರಪ್ಪ ಇವರು ಮೂಲತಃ ಕೆಸರಹಟ್ಟಿ ಗ್ರಾಮದವರಾಗಿದ್ದು 1949ರಲ್ಲಿ ತಂದೆ ದೇವಪ್ಪ ತಾಯಿ ಗಂಗಮ್ಮ ಅವರ ಎರಡನೇ ಮಗನಾಗಿ ಜನಿಸಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೆಸರಹಟ್ಟಿ ಮತ್ತು ಹೇರೂರು ಗ್ರಾಮದಲ್ಲಿ ಮುಗಿಸಿದ್ರು. ತಮ್ಮ ಬಾಲ್ಯ ಜೀವನದಲ್ಲಿ ಹತ್ತಿರದಿಂದ ಒಬ್ಬ ವ್ಯಕ್ತಿಗೆ ತಲೆಗೆ ಪೆಟ್ಟಾಗಿ ತೀವ್ರ ರಕ್ತಸ್ರಾವ ಆಗುತ್ತಿರುವ ದೃಶ್ಯವನ್ನು ನೋಡಿ ಆಪತ್ಕಾಲದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯನಾಗಬೇಕೆಂಬ ದೃಢ ನಿರ್ಧಾರದೊಂದಿಗೆ ಗುಲ್ಬರ್ಗಾದಲ್ಲಿ ತಮ್ಮ ಪ್ರೌಢ ಶಿಕ್ಷಣ ಮತ್ತು MBBS ಪದವಿಯನ್ನು ಪಡೆಯುವ ಮೂಲಕ ಅಂದಿನ ಕಾಲದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಡಬಲ್ ಗ್ರಾಜ್ಯುಯೇಟ್ ಮಾಡಿದ ಮೊದಲ ವಿದ್ಯಾರ್ಥಿ ಎಂದೆನಿಸಿಕೊಂಡಿದ್ದಾರೆ. ವಿದ್ಯಾಭ್ಯಾಸದ ನಂತರ ದೇಶ ವಿದೇಶಗಳಲ್ಲಿ ಕೆಲಸಕ್ಕೆ ಸಾಕಷ್ಟು ಅವಕಾಶಗಳು ಬಂದರೂ ಊರಿನವರಿಗಾಗಿ ಅವಕಾಶಗಳನ್ನು ಕೈಚೆಲ್ಲಿ ಹುಟ್ಟೂರಿನಲ್ಲಿ ಆಸ್ಪತ್ರೆಯನ್ನ ಪ್ರಾರಂಭಿಸುವ ಮೂಲಕ ಧರ್ಮಪತ್ನಿ ಚೆನ್ನಮ್ಮ ಅವರೊಂದಿಗೆ ಗಂಗಾವತಿಯಲ್ಲಿ ವೈದ್ಯ ವೃತ್ತಿ ಜೀವನ ಪ್ರಾರಂಭಿಸಿ ಅನೇಕ ಸವಾಲುಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವೇರಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ಕೊಪ್ಪಳ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡುವ ಮೂಲಕ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ಡಾಕ್ಟರ್ ಚಂದ್ರಪ್ಪ ಎಂದೇ ಹೆಸರುವಾಸಿಯಾಗಿದ್ದಾರೆ. ಅವರ ಆಪ್ತ ಗೆಳೆಯರು ಹಿರಿಯ ವೈದ್ಯರಾದ ಡಾಕ್ಟರ್ A ಸೋಮರಾಜು ಹಾಗೂ ಸಹಪಾಠಿಗಳೊಂದಿಗೆ ಸರಿಸುಮಾರು 70-80ರ ದಶಕದಲ್ಲಿ ಗಂಗಾವತಿಯಲ್ಲಿ ಪ್ರಥಮ ಬಾರಿಗೆ ಲಯನ್ಸ್ ಚಾರಿಟೇಬಲ್ ಸಂಸ್ಥೆಯಿಂದ ವಿಶೇಷ ಚೇತನರ ವಸತಿ ಸಹಿತ ಶಾಲೆ, ಲಯನ್ಸ್ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಸ್ಥಾಪಿಸುವಲ್ಲಿ ಮತ್ತು ಗಂಗಾವತಿಯಲ್ಲಿನ ಭಾರತೀಯ ವೈದ್ಯಕೀಯ ಸಂಘದ ಬೆಳವಣಿಗೆಯಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ಸಾಕಷ್ಟು ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡುವ ಸದುದ್ದೇಶದಿಂದ ಲಯನ್ಸ್ ಕ್ಲಬ್ ಮತ್ತು IMA ಸಂಸ್ಥೆಗಳೊಂದಿಗೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅನೇಕ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಬಡವರ ಬಾಳಿನ ಆಶಾಕಿರಣರಾಗಿದ್ದಾರೆ ಮತ್ತು ಯುವ ವೈದ್ಯರಿಗೆ ಮಾರ್ಗದರ್ಶಕರಾಗಿದ್ದಾರೆ. ತೆರೆಮರೆಯಲ್ಲಿ ಸೇವೆ ಸಲ್ಲಿಸಿದ ಹಿರಿಯರನ್ನ ಕರ್ನಾಟಕ ಘನ ಸರ್ಕಾರವು ಗುರುತಿಸಿ 2024ರ ನವೆಂಬರ್ 1ರಂದು ಕರ್ನಾಟಕ ಸುವರ್ಣ ಸಂಭ್ರಮ 50 ಎಂಬ ವಿಶೇಷ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಈ ಸಮಯದಲ್ಲಿ ಎಲೆಮರಿ ಕಾಯಿಯಂತೆ ಸೇವೆ ಸಲ್ಲಿಸಿದ ವೈದ್ಯರನ್ನ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಿರಿಯ ವೈದ್ಯರಾದ ಡಾಕ್ಟರ್ G ಚಂದ್ರಪ್ಪ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೈದ್ಯಕೀಯ ಸೇವೆ ಮಾಡುವಂತಹ ಶಕ್ತಿಯನ್ನ, ಆರೋಗ್ಯ, ಆಯುಷ್ಯವನ್ನ ಆ ಭಗವಂತ ಕರುಣಿಸಲಿ ಮತ್ತು ಸಾಕಷ್ಟು ಪ್ರಶಸ್ತಿಗಳು ಅವರ ಮುಡಿ ಸೇರಲಿ ಎಂದು ಶುಭ ಕೋರುತ್ತಾ ಡಾಕ್ಟರ್ G ಚಂದ್ರಪ್ಪ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಡಾಕ್ಟರ್ G ಚಂದ್ರಪ್ಪ ಅಭಿನಂದನಾ ಸಮಿತಿ, ಗಂಗಾವತಿ.